ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಭಾರತ್ ಜೋಡೋ ಸಂಘ ಸ್ಥಾಪನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ್ ಜೋಡೋ ಹೇಗೆ ಪ್ರಾರಂಭವಾಯಿತು, ರಾಹುಲ್ ಗಾಂಧಿ ಪಾದಯಾತ್ರೆ ಮಾಡಿದ್ರು, ನಾವೆಲ್ಲ ಒಂದು ಅಂತ ಸಂದೇಶವನ್ನು ಕೊಟ್ಟರು. ಭಾರತವನ್ನು ಜೋಡಿಸುವ ಕೆಲಸ ರಾಹುಲ್ ಗಾಂಧಿ ಅವರಿಂದ ಪಾದಯಾತ್ರೆ ಮೂಲಕ ಆಯಿತು. ಹೀಗಾಗಿ ಭಾರತ್ ಜೋಡೋ ಅಲ್ಲಿಂದ ಆರಂಭ ಆಯಿತು. ಈಗ ಭಾರತ್ ಜೋಡೋ ಸಂಘಗಳನ್ನು ಸ್ಥಾಪನೆ ವಿಚಾರ ಮಾಡ್ತಾ ಇದ್ದೇವೆ. ಯುವಕರಿಗೆ ಈ ಯೋಜನೆಯನ್ನು ಕೊಡ್ತೇವೆ ಅಂತ ಹೇಳಿದ್ವಿ. ನಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಈ ಅಂಶವನ್ನು ಉಲ್ಲೇಖ ಮಾಡಿದ್ವಿ. ಈಗ ಮುಖ್ಯಮಂತ್ರಿಗಳ ಅನುಮತಿಯನ್ನು ಕೊಟ್ಟಿದ್ದಾರೆ. ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಈ ಮಾತನ್ನು ಹೇಳಿದ್ದಾರೆ. ಭಾರತ್ ಜೋಡೋ ವಿಚಾರದಲ್ಲಿ ಈಗ ಕ್ರೀಡಾ ಇಲಾಖೆಗೆ ಆ ಜವಾಬ್ದಾರಿನ ವಹಿಸಲಾಗಿದೆ. ಉನ್ನತ ಮಟ್ಟದ ಸಮಿತಿಯನ್ನು ಕೂಡ ರಚನೆ ಮಾಡಿದ್ದಾರೆ. ಪಂಚಾಯಿತಿ ಮಟ್ಟದಲ್ಲೂ ಸಮಿತಿಯನ್ನು ಮಾಡ್ತೇವೆ. 100, 200, 250 ಜನರ ಸಮಿತಿಯನ್ನು ರಚನೆ ಮಾಡ್ತೇವೆ. ಕ್ರೀಡೆ ರಾಷ್ಟ್ರೀಯ ದಿನಗಳ ಆಚರಣೆಯನ್ನು ಈ ಸಂಘ ಮಾಡಲಿದೆ. ಅದರ ಜವಾಬ್ದಾರಿಯನ್ನು ಆ ಸಮಿತಿ ತೆಗೆದುಕೊಳ್ಳುತ್ತೆ. ಪ್ರತಿ ವರ್ಷ ಒಂದು ಸಮಿತಿಗೆ 10 ಲಕ್ಷ ರೂಪಾಯಿ ಕೊಡ್ತೇವೆ. ಮುಂದಿನ ತಿಂಗಳು ಸಮಿತಿಗಳನ್ನು ಮಾಡ್ತೇವೆ ಅಂಥೇಳಿ ಡಿಸಿಎಂ ಪರಮೇಶ್ವರ್ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾದ ಮೊದಲ ಅನೌನ್ಸ್ ಏನು ಮಾಡಿದ್ರು ಅಂತ ಹೇಳಿದ್ರೆ, ಮೊದಲ ಅನೌನ್ಸ್ ಅಥವಾ ಮೊದಲ ಘೋಷಣೆ ಈ ಭಾರತ್ ಜೋಡೋ ಸಂಘಗಳ ಸ್ಥಾಪನೆ. ಸೊ ಈ ವಿಚಾರದಲ್ಲಿ ಈಗ ಕ್ರೀಡಾ ಇಲಾಖೆಗೆ ಆ ಜವಾಬ್ದಾರಿಯನ್ನು ನೀಡಲಾಗಿದ್ದು, ಕ್ರೀಡಾ ಇಲಾಖೆಯ ನೇತೃತ್ವದಲ್ಲಿ ಸಂಘಗಳ ರಚನೆ ಶುರುವಾಗುತ್ತೆ. ಸಂಘಗಳನ್ನು ರಚಿಸಲಾಗುತ್ತೆ. ಆ ಬಳಿಕ ಅವುಗಳಿಗೆ ಅನುದಾನ ಕೊಡುವಂಥ ಕೆಲಸ ಆಗುತ್ತೆ ಅಂತ ಹೇಳಿದ್ದಾರೆ. ನಾವೆಲ್ಲ ಒಂದು ಅನ್ನುವ ಸಂದೇಶದ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಭಾರತ್ ಜೋಡೋ ಎನ್ನುವ ಪಾದಯಾತ್ರೆಯನ್ನು ಮಾಡಿದ್ರು. ಪಾದಯಾತ್ರೆ ಬಹಳ ಯಶಸ್ವಿಯಾಯಿತು. ಅದರ ಪ್ರೇರಣೆಯ ಮೇಲೆ ಕರ್ನಾಟಕದಲ್ಲಿ ಭಾರತ್ ಜೋಡೋ ಸಂಘಗಳ ಸ್ಥಾಪನೆಯಾಗ್ತಾ ಇದೆ ಅಂತ ಹೇಳಿ ಪರಮೇಶ್ವರ್ ಮಾತನಾಡಿದ್ದಾರೆ. ಭಾರತ್ ಜೋಡೋ ಹೇಗೆ ಪ್ರಾರಂಭ ಆಯಿತು ಅಂತೇಳಿ ಮಾನ್ಯ ರಾಹುಲ್ ಗಾಂಧಿಯವರು ಒಂದು ಹೊಸ ಸಂದೇಶವನ್ನು ಈ ದೇಶದ ಯುವಕರಿಗೆ ಕೊಡಬೇಕು ಅಂತೇಳಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ 3,000ಕ್ಕೂ ಹೆಚ್ಚು ಕಿಲೋಮೀಟರ್ಗಳನ್ನು ಪಾದಯಾತ್ರೆ ಮೂಲಕ ಮಾಡಿದರು. ಒಂದು ಸಂದೇಶ ಭಾರತದ ಇತಿಹಾಸ ಇರ್ಬೋದು, ಸಂಸ್ಕೃತಿ ಇರ್ಬೋದು, ನಾವೆಲ್ಲ ಒಂದು ಅನ್ನುವಂಥ ರೀತಿಯಲ್ಲಿ ಒಂದು ಸಂದೇಶ ಹೋಗಲಿ ಯುವಕರಿಗೆ ಅಂತೇಳಿ ಮಾಡಿದ್ವಿ. ಅದರ ನೆನಪಿಗಾಗಿ ನಮ್ಮ ಸರ್ಕಾರ ಬಂದರೆ ನಾವು ಈ ಯುವಕರಿಗೋಸ್ಕರ ಒಂದು ಯೋಜನೆಯನ್ನು, ಕಾರ್ಯಕ್ರಮವನ್ನು ಕೊಡ್ತೇವೆ, ಭಾರತ್ ಜೋಡೋ ಹೆಸರಿನಲ್ಲಿ ಅಂತ ಹೇಳಿ ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಸೇರಿಸಿದ್ದಾರೆ. ಈಗ ಮುಖ್ಯಮಂತ್ರಿಗಳು ಅದನ್ನು ಮತ್ತೆ ಪುನರ್ ಪರಿಶೀಲನೆ ಮಾಡಿ ನಾವು ಮಾಡೋಣ ಅಂತೇಳಿ ಚರ್ಚೆ ಮಾಡಿ ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಸ್ಪೋರ್ಟ್ಸ್ ಮತ್ತು ಯೂತ್ ಎಂಪವರ್ಮೆಂಟ್ ಇಲಾಖೆಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ರೂರಲ್ ಡೆವಲಪ್ಮೆಂಟು ಮತ್ತು ಅರ್ಬನ್ ಡೆವಲಪ್ಮೆಂಟು ಈ ಯಾವ್ಯಾವ ಇಲಾಖೆಗೆ ಸಂಬಂಧಪಟ್ಟು ಬರುತ್ತೆ ಅದನ್ನೆಲ್ಲ ಆ ಇಲಾಖೆಗಳನ್ನು ಕೋಆರ್ಡಿನೇಟ್ ಮಾಡಿಕೊಳ್ಳೋ ರೀತಿಯಲ್ಲಿ ಮಾಡಿ ಅದಕ್ಕೆ ಉನ್ನತ ಮಟ್ಟದ ಒಂದು ಸಮಿತಿಯನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ನಾವು ಪಂಚಾಯಿತಿ ಮಟ್ಟದಲ್ಲಿ ಪ್ರತಿ ಪಂಚಾಯಿತಿಯಲ್ಲೂ ಕೂಡ ಒಂದು ಸಮಿತಿ ಆಗಬೇಕು ಅಂತೇಳಿ ಒಂದು SOPಯನ್ನು ನಿನ್ನೆ ತಾನೇ ಇಶ್ಯೂ ಮಾಡಿದ್ದೇವೆ. ಒಂದು 100 ಜನ, 200 ಜನ ಅಥವಾ 250 ಜನ ಡಿಪೆಂಡಿಂಗ್ ಆನ್ ದಿ ಸೈಜ್ ಆಫ್ ದಿ ಪಂಚಾಯತ್ ಅವರು ಮಾಡಬೇಕು. ಅದರಲ್ಲಿ ಚಟುವಟಿಕೆಗಳೇನಿರಬೇಕು, ಕ್ರೀಡೆ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಅಥವಾ ನಮ್ಮ ನ್ಯಾಷನಲ್ ಡೇಸ್ ಏನಿದ್ದಾವೆ, ಇಂಡಿಪೆಂಡೆನ್ಸ್ ಡೇ,
ರಿಪಬ್ಲಿಕ್ ಡೇ ಅಥವಾ ನ್ಯಾಷನಲ್ ಡೇಸ್ ಅಂತ ಏನು ಕರೀತೇವೆ ಅವುಗಳನ್ನೆಲ್ಲ ಆಚರಣೆ ಮಾಡೋದು ಯಾವ ರೀತಿ